ಪಕ್ಕ. ಈಗ ತರಾತುರಿ ಸೆನ್ಸಸ್ ಯಾಕೆ? ಈಗ ಸಿದ್ದರಾಮಯ್ಯ ಇಳಿಯಲ್ಲ, ಓಕೆ, ಸಿದ್ದರಾಮಯ್ಯ ನಾನೇ 5 ವರ್ಷ ಅಂದ್ರೆ ತರಾತುರಿ ಹೆಂಗ್ ಮಾಡ? ಈಗ ಒಂದು 4 ತಿಂಗಳಲ್ಲಿ 3 ತಿಂಗಳಲ್ಲಿ ಮಾಡಿಬಿಟ್ರೆ ಈ ಸೆನ್ಸಸ್ನ ಏನಾಗ್ತದೆ? ಏನು ಆಗಲ್ಲ, ಲಾಸ್ ಆಗಲ್ಲ, ಏನೂ ಆಗಲ್ಲ. ಇದ್ರದ್ದು ಗೇನು ಲಾಸ್ ಪ್ರಶ್ನೆನೇ ಬರಲ್ಲ. ಇದು ತರಾತುರಿ ಯಾಕೆ ಮಾಡ್ತಾ ಇದ್ದೀರಾ? ಮತ್ತೆ ನೀವು ಇಳಿಯಲ್ಲ ಅಂದ್ರೆ ಸೆನ್ಸಸ್ನ 15 ದಿನದಲ್ಲೇ ಮಾಡಬೇಕು. ಈ ತರಾತುರಿ ಯಾಕೆ? ನಮ್ಮ ಪ್ರಶ್ನೆ. ಅಂದ್ರೆ ಎಲ್ಲ ಒಂದಕ್ಕೊಂದು ಹೆಂಗ್ ಕೂಡ್ಕೊಂಡ್ ಬರ್ತಾ ಇದೆ ಅಂದ್ರೆ, ನವೆಂಬರ್ ಕ್ರಾಂತಿಯ ಒಂದು ಈ ಗ್ರಹಣ ಆಗ್ಬೇಕಾದ್ರೆ ಶುರು ಆಗ್ತೈತಲ್ಲ, ಸ್ವಲ್ಪನೇ ಗ್ರಹಣ ಕತ್ತಲು ಶುರುವಾಗ್ತೈತಲ್ಲ, ಹಂಗೆ ಸಿದ್ದರಾಮಯ್ಯನವರ ಪಾಲಿಗೆ ಕತ್ತಲು ಶುರುವಾತೈತೆ, ಡಿ ಕೆ ಶಿವಕುಮಾರ್ ಪಾಲಿಗೆ ಬೆಳಕು ಶುರುವಾತೈತೆ ಅಷ್ಟೇ. ಈ ಗ್ರಹಣ ಇದು ಕಾಂಗ್ರೆಸ್ಸಿನ ಗ್ರಹಣ. ಇದು ಕಾಂಗ್ರೆಸ್ಗೆ ಗ್ರಹಣ ಹಿಡಿದಿದೆ. ಈಗ ಗ್ರಹಣ ನವೆಂಬರ್ ಆದ್ಮೇಲೆ ಬಿಡ್ತೈತೆ. ಹೊಸ ಮುಖ್ಯಮಂತ್ರಿ ಈಗ ಡಿನ್ನರ್ ಪಾಲಿಟಿಕ್ಸ್ ಯಾರು? ನಾವ್ ಹೇಳಿದ್ರ ಮಾಡುವಂತ? ವಿರೋಧ ಪಕ್ಷದವರು ಹೇಳಿದ್ರ? ದಲಿತ ಮಿನಿಸ್ಟರ್ಗಳೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ಬೇಕು? ಇದೇ ಟೈಮಲ್ಲಿ ಮಾಡ್ಬೇಕು. ಅವರು ಇದೇ ಟೈಮಲ್ಲಿ ಸಿಎಂ ಡಿನ್ನರ್ ಕರಿಬೇಕಾ? ಇದೇ ಟೈಮಲ್ಲಿ ಇಕ್ಬಾಲ್ ಅವನ MLA ಸ್ಟೇಟ್ಮೆಂಟ್ ಮಾಡ್ಬೇಕಾ? ಎಲ್ಲ ಒಂದಕ್ಕೊಂದು ಕೋಯಿನ್ಸೈಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾರಣ ಜಾತಕದ ಪ್ರಕಾರ, ಜಾತಕ ಇದು ಅದೇನು ಪಂಚಾಂಗ ಎಲ್ಲ ನೋಡ್ತಿರಲ್ಲ, ಪಂಚಾಂಗದ ಪ್ರಕಾರ ಇದು ಕ್ರಾಂತಿ ಕನ್ಫರ್ಮ್ ಆಗ್ತಾ ಇರೋ ಸೂಚನೆ ಇದೆಲ್ಲ ಕೂಡ. ಈ ಎಲ್ಲ ಸ್ಟೇಟ್ಮೆಂಟ್ಗಳಿಂದ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅಲ್ಲ ಸರ್, ಅವರ ಬೆಂಬಲಿಗರ ಸ್ಟೇಟ್ಮೆಂಟ್ ಇಂದ 100% ಡೌಟೇ ಇಲ್ಲ. ನಾನು ಹೇಳ್ದಲ್ಲ, ತೊಟ್ಲು ತಗೋದು ಮಗು ಚಿವುಟೋದು ಎರಡೂ ಅದೇ. ಈಗ ಬಿಗ್ ಬಾಸ್ದೇನು ಕತೆ ಆಗಿತ್ತು? ಬಿಗ್ ಬಾಸ್ದು ಅದೇ ಕತೆನೆ. ಮುಚ್ಚಿಸಿದ್ದು ಯಾಕಪ್ಪ? ಪೊಲ್ಯೂಷನ್ ಬೋರ್ಡು ಅಲ್ಲಿ ಪಲ್ಯೂಟ್ ಬರ್ತಾ ಇದೆ ಅಂತ ಕಾನೂನು ಪ್ರಕಾರ ಮುಚ್ಚಿದ್ರಿ. ಈ ಕಾನೂನು ಹೆಂಗ್ ವೈಲೇಟ್ ಮಾಡಿ ತೆಗಿಸ್ತೀರಾ ನೀವು? ಯಾರ ಅಧಿಕಾರ ಇದೆ? ಯಾರಿಗ ಅಧಿಕಾರ ಇದೆ ತೆಗಿಯಕ್ಕೆ? ಬಿಗ್ ಬಾಸ್ ತೆಗಿಯಕ್ಕೆ? ಮತ್ತೆ ಅದು ಕೋರ್ಟ್ ಆದೇಶ ಬರಬೇಕು. ಕೋರ್ಟ್ ಆದೇಶ ಬಂದಿದ್ಯಾ? ಇಲ್ಲ. ಪೊಲ್ಯೂಷನ್ ಬೋರ್ಡ್ ಕ್ಲಿಯರೆನ್ಸ್ ಕೊಟ್ಟಿದ್ರ? ಇಲ್ಲ. ಬೀಗ ಮಾತ್ರ ಓಪನ್. ಇದನ್ನೇ ಹೇಳೋದು ದುರಾಡಳಿತ ಅಂತ, ಇದನ್ನೇ ಹೇಳೋದು ಅಧಿಕಾರದ ದುರುಪಯೋಗ ಅಂತ ಹೇಳಿ. ಅವ್ರು ಹೇಳಿದ್ರಲ್ಲ, ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ. ಟೈಟ್ ಮಾಡಿದ್ರು, ಸರಿ ಹೋಯ್ತು, ತಿರುಗಿ ತೆಗೆದ್ರು ಅಷ್ಟೇ. ಸಿಎಂ ಊಟಕ್ಕೆ ಕರೆದಿದ್ದಾರೆ ಸೋಮವಾರ ಎಲ್ಲ ಸಚಿವರು. ಹಿರಿಯರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಟ್ಟು ನಾನೇ ಸಿಎಂ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಅದ್ಯಾವುದೂ ಇಲ್ಲ. ಬಿಹಾರ್ ಚುನಾವಣೆಗೆ ಫಂಡ್ ಕಲೆಕ್ಟ್ ಮಾಡಕ್ಕೆ ಕರೆದಿರೋದಷ್ಟೇ.